ನಮಸ್ತೆ. ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ದಿನ ಶನಿವಾರದ ಲಾಗೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲೆಂತ್ ಆಗಿಬಿಡುತ್ತೆ ಜಾಸ್ತಿ ಅಂತ. ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಸಿರಿಧಾನ್ಯ ದೋಸೆ ಮಾಡಬೇಕು ಅಂತ ಇಷ್ಟು ಸಾಮಗ್ರಿಗಳನ್ನ ನೆನೆಸಿಟ್ಟಿದೆ. ಇದು ಸಿರಿಧಾನ್ಯದಲ್ಲಾದಂಥ ಒಂದು ಕೊರಲು ಅನ್ನೋ ಧಾನ್ಯ, ಮತ್ತು ಮೆಂತ್ಯ ಸ್ವಲ್ಪ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಇಷ್ಟನ್ನು ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಪ್ರೋಟೀನ್ ದೋಸೆ ಅಂತನಾದ್ರೂ ಕರಿಬೋದು. ಈಗ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಈ ಸಿರಿಧಾನ್ಯದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು ಆವಾಗವಾಗ. ಈಗ ರುಬ್ಬಿದ್ದಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕಿ ಇಟ್ಕೊತೀನಿ. ಈಗ ಎಲ್ಲ ನೀಟಾಗಿ ಅದಕ್ಕೆ ಸಂಪ್ಳ ಹಾಕಾದ್ಮೇಲೆ ಬೆಳಗ್ಗೆಗೆ ನಾನು ಬೇಕಾದರೆ ನೀರು ಆ್ಯಡ್ ಮಾಡ್ಕೊತೀನಿ ಎಷ್ಟು ಬೇಕಷ್ಟು. ಈಗ ಗಟ್ಟಿನೇ ಇದೆ. ಇದೊಂದು ಸೈಡ್ ಇಟ್ಕೊಬಿಡೋಣ. ಈಗ ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೈಟ್ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ. ಅದಾದ ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ಹುರ್ಕೊಂಡು ಆನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೋಟ್ ಹಾಕ್ಕೋತಾ ಇದ್ದೀನಿ. ಇದು ತುರ್ಕೊಂಡು ಮಾಡ್ಬೋದು. ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕು. ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಈಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಆ ಬೀಟ್ರೋಟ್ ಬೇಯಲಿ ಅನ್ನೋ ಕಾರಣಕ್ಕೆ. ಈಗೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಆನಂತರ ಈಗ ಬೆಂದಿದೆಯಾ ಅಂತ ನೋಡೋಣ. ಬೆಂದಾಗಿದೆ. ಅದಕ್ಕೆ ಕಾಯಿ ತುರಿ ಹಾಕ್ಕೋತೀನಿ. ಅದಾದ ನಂತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಇದು ಪಲ್ಯ ರೆಡಿಯಾಗಿದೆ. ಇನ್ನೊಂದು ಸೈಡು ಚಪಾತಿ ಬೇಯಿಸ್ಕೋಬೇಕು. ಈ ಚಪಾತಿ ಆದ ತಕ್ಷಣ ಊಟ ಕೊಟ್ಬಿಟ್ರೆ ಮುಗಿಯುತ್ತೆ. ನಾನು ಸ್ವಲ್ಪ ಗ್ರಾನೈಟ್ ಮೇಲೇ ಚಪಾತಿ ಲಟ್ಟಿಸ್ಕೋತೀನಿ. ಚಪಾತಿ ಮಣೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗಲೇ ಯಾವಾಗಲೂ ಲಟ್ಟಿಸ್ಕೊಳ್ಳೋದು ನಾನು. ಇದೇ ಕಂಫರ್ಟಬಲ್ ಅನಿಸುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಹಂಚು ಕಾದ್ಬಿಟ್ಟಿದೆ. ಎಣ್ಣೆ ಹಾಕಿ ಚಪಾತಿ ಬೇಯಿಸ್ಕೊತೀನಿ. ನಾನು ಎಣ್ಣೆನ ಗಾಣದ ಎಣ್ಣೆನೇ ತರಿಸೋದು. ಇದು ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅವೆರಡು ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಈಗ 2 ಸೈಡು ಬೆಂದಾಗಿದೆ. ಈಗ ಒಂದು ತಟ್ಟೆಗೆ ಹಾಕ್ಕೊಂಡು ಊಟಕ್ಕೆ ಕೊಟ್ಟರೆ ನೈಟ್ ಊಟ ರೆಡಿ ಆಗುತ್ತೆ. ಈಗ ಒಂದು ಸೈಡು ಬೀಟ್ರೋಟ್ ಪಲ್ಯನೂ ಹಾಕ್ಕೋತೀನಿ. ಬೀಟ್ರೋಟ್ ಪಲ್ಯ ರಸಮ್ಮು, ಬಸ್ಸಾಂಬಾರು ಅದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬಜ್ಜಿ ಅಂತಾರಲ್ಲ ಅದಕ್ಕಂತೂ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ. ಈ ರೀತಿ ರೆಡಿಯಾಗಿದೆ. ಅದಾದ ನಂತರ ಶನಿವಾರ ಸಂತೆನೂ ನಮ್ಮೂರಿನಲ್ಲಿ. ಹಾಗಾಗಿ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಈಗ ಎಲ್ಲ ಜೋಣಿಸ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಆ ಪ್ಲೇಸಲ್ಲಿ ಇಟ್ಬಿಟ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಕೊಳ್ತಂಗೆ ಆಗಿಬಿಡುತ್ತೆ.
ಪರಂಗಿ ಹಣ್ಣು ತೊಗೊಂಡಿದ್ದೆ, ಕೆಜಿ 25 ರೂಪಾಯಿ ನಂಗೆ ಕೊಟ್ಟರು. ಡೈಲಿ ಮಾರ್ನಿಂಗು ಪರಂಗಿ ಹಣ್ಣು ಇಲ್ಲ ಸೌತೆಕಾಯಿ. ಕಾಫಿ ಟೀ ಯಾರಿಗೂ ಅಭ್ಯಾಸ ಇಲ್ಲ, ಹಾಗಾಗಿ ಹಣ್ಣು ತಿನ್ನೋದು ಅಭ್ಯಾಸ ಇದೆ. ಮತ್ತು ಹೂ ರೈಟ್ ಅಂತೂ ಮಾರು 50 ರೂಪಾಯಿ ಇತ್ತು. ಫುಲ್ ಖುಷಿ ಆಗಿಬಿಡ್ತು. ಒಂದು ಮಾರು ತೊಗೊಂಡು ಬಂದೆ. ದೇವ್ರ ಫೋಟೋಗೆಲ್ಲ ಈ ಹೂನೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಉಪ್ಪು ಸಾಂಬಾರು ಸೊಪ್ಪು. ಈ ಕವರ್ನಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿದೆ. ಇದು ಆಮೇಲೆ ಜೋಣಿಸ್ಕೊಳ್ಳೋದ. ನಂತರ ಈ ತರಕಾರಿ ಎಲ್ಲ ನೀಟಾಗಿ ಜೋಣಿಸ್ಕೊಂಡು ಲಾಸ್ಟಲ್ಲಿ ನಾನು ಎತ್ತಿಟ್ಕೊತೀನಿ. ಹೀರೆಕಾಯಿ ಮತ್ತು ನುಗ್ಗೆಕಾಯಿ ಅಂತೂ 20 ರೂಪಾಯಿಗೆ ಒಂದು 6-7 ಪೀಸ್ ಕೊಟ್ಟರು. ಗುಡ್ಡೆ ಲೆಕ್ಕದಂಗೆ ಇಟ್ಟಿದ್ದರು. ಟೊಮೊಟೊನೂ 10 ರೂಪಾಯಿ ಕೆಜಿ, ಕಡಿಮೆ ಇತ್ತು ಟೊಮೊಟೊನು. ಬೆಂಡೆಕಾಯಿನೂ ಪರವಾಗಿಲ್ಲ, ಗುಡ್ಡೆ 20 ರೂಪಾಯಿ. ಅದರಲ್ಲಿ ಕೊತ್ತಂಬರಿ ಸೊಪ್ಪು ರೈಟೇ ಜಾಸ್ತಿ ಇದ್ದಿದ್ದು ಈ ಸಲ. 10 ರೂಪಾಯಿ ಇಲ್ಲಾಂದರೆ 15 ರೂಪಾಯಿ ಆ ಥರ ಕಟ್ಟು ಮಾರ್ತಾಯಿದ್ರು. ಮತ್ತು ಹಸಿಮೆಣ್ಸಿನ್ಕಾಯಿನೂ ಪರವಾಗಿಲ್ಲ, 20 ರೂಪಾಯಿ ಗುಡ್ಡೆ. ಫಸ್ಟೆಲ್ಲ 10 ರೂಪಾಯಿ ಇತ್ತು, ಈಗೀಗ 20 ರೂಪಾಯಿ ಮಾಡಿಬಿಟ್ಟವ್ರೆ ಗುಡ್ಡೆನ. ತೊಂಡೆಕಾಯಿನೂ ಮೋಸ್ಟ್ಲಿ ಕೆಜಿ 30 ರೂಪಾಯಿ ಇರಬೇಕು ಅನಿಸುತ್ತೆ. ಇಷ್ಟನ್ನು ಎಲ್ಲ ನೀಟಾಗಿ ಜೋಣಿಸ್ಕೊಂಡು ಅವತ್ತಿನ ಕೆಲಸ ಅವತ್ತು ಮಾಡಿಬಿಟ್ರೆ ಜಾಸ್ತಿ ರಿಸ್ಕ್ ಆಗೋದಿಲ್ಲ, ಇಲ್ಲಾಂದರೆ ನಮಗೆ ರಿಸ್ಕ್ ಆಗೋದು. ಈ ರೀತಿ ಡೈಲಿ ರೊಟೀನ್ ಇದ್ದೇ ಇರುತ್ತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಬಿಟ್ಟಿದ್ದೀನಿ ಅನಿಸುತ್ತೆ ಈ ವಾರ. ಈಗ ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡು ಅದಕ್ಕೇ ನಾನು ಬೆಳ್ಳುಳ್ಳಿ ಇಟ್ಕೊಬಿಡ್ತೀನಿ. ಈಗ ಟೊಮೊಟೊ ಆಲ್ರೆಡಿ ಇತ್ತು ಹೋದ ವಾರದ್ದು. ಈಗ ಸ್ವಲ್ಪ ಕಾಯಿ ಕೆಳಗಡೆ ಇಟ್ಬಿಟ್ಟು ಹಣ್ಣನ್ನ ಮೇಲೆ ಇಟ್ಕೊತೀನಿ, ಯಾಕಂದರೆ ಅದು ಯೂಸ್ ಮಾಡೋದಕ್ಕೆ ಸರೋಗುತ್ತೆ. ಈಗ ಎಕ್ಸ್ಟ್ರಾ ಇರೋ ಟೊಮೊಟೊನ ಒಂದು ಕವರಲ್ಲಿ ಹಾಕಿ ಇಟ್ಕೊತೀನಿ, ಅದು ಬೇಗ ಯೂಸ್ ಮಾಡೋದಕ್ಕೆ ಸರೋಗುತ್ತೆ. ಈ ಕವರ್ನಲ್ಲೆಲ್ಲ ಹಾಕಿಡ್ತೀನಿ. ಈ ಎಷ್ಟು ಬಾಕ್ಸ್ಗಳಿದ್ರೂ ಸಾಕಾಗೋದಿಲ್ಲ, ಕವರ್ ಯೂಸ್ ಮಾಡಲೇಬೇಕಾಗುತ್ತೆ. ಈಗ ನುಗ್ಗೆಕಾಯಿ ಮತ್ತು ಹೀರೆಕಾಯಿನ ಹಾಗೆ ಇಟ್ಕೊತೀನಿ. ಕೆಲವ್ರು ನುಗ್ಗೆಕಾಯಿನ ಬಿಡಿಸಿ ಇಟ್ಕೋತಾರೆ, ನನಗೇನೋ ಕಟ್ ಮಾಡಿ ಇಡೋದಕ್ಕೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಹಾಗೆ ಇಟ್ಕೋತೀನಿ. ಈಗ ಬೆಂಡೆಕಾಯಿನೂ ಕವರ್ನಲ್ಲಿ ಹಾಕಿಟ್ಕೋತೀನಿ. ಇಷ್ಟು ಸಂತೆ ಸಾಮಾನು ಒಂದು 700-600 ಆಗಿರ್ಬೇಕು ಅನಿಸುತ್ತೆ. ಈ ಬಾಕ್ಸು ಚೆನ್ನಾಗಿದೆ ಮಾತ್ರ, ಸೊಪ್ಪು ತರಕಾರಿ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಸೊಪ್ಪು ಹಾಕ್ಕೊಳ್ಳೋದಕ್ಕಂತೂ ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಅನಿಸುತ್ತೆ ಬಾಕ್ಸ್ನ. 6 ಪೀಸ್ ಏನೋ ಬಂದಿತ್ತು, 6 ಬಾಕ್ಸು. ಎಷ್ಟಿದೆ ಅಂತ ಮರ್ತೋಗ್ಬಿಟ್ಟಿದೆ ನನಗೆ ಎಷ್ಟು ಪ್ರೈಸ್ ಅಂತ. ಈಗ ಮೆಣಸಿನ್ಕಾಯಿನೂ ತೊಟ್ಟು ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನ ಕವರಲ್ಲಿ ಇಟ್ಕೊಂಡಿದ್ದೀನಿ. ಆ ಕವರಲ್ಲಿರೋದನ್ನ ಬೇಗ ಬಳಸ್ತೀನಿ ನಾನು. ಈ ರೀತಿ ಇದೆ. ಮತ್ತು ಇದಕ್ಕೆ ಈ ಬಾಕ್ಸ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡಬೇಕು. ಈ ಕಡ್ಡಿನ ನಾನು ಬಿಸಾಕೋದಿಲ್ಲ. ಕೆಲವರು ಕಡ್ಡಿ ಬಲ್ತಿರೋ ಕಡ್ಡಿನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ನಾನು ಈ ಕಡ್ಡಿನ ಆಡಿಸೋದಕ್ಕೆ ಯೂಸ್ ಮಾಡ್ತೀನಿ. ಮಸಾಲೆ ಸಾಂಬಾರು ಎಲ್ಲ ಕಾಯಿ ಆಡಿಸ್ಕೊತೀವಲ್ಲ ಮಿಕ್ಸಿನಲ್ಲಿ, ಅದಕ್ಕೆ ಈ ಬಲ್ತಿರೋ ಕಡ್ಡಿನ ಹಾಕ್ಕೋಬೋದು. ಮತ್ತು ಈ ಎಲೆ, ಈ ಕೊತ್ತಂಬರಿ ಸೊಪ್ಪೊಂದು ಎಲೆ ಮತ್ತು ಎಳೆದನ್ನು ಈ ಚಿತ್ರಾನ್ನ ಅಥವಾ ಪಲ್ಯಗಳು ಅವಕ್ಕೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಎತ್ಕೋಬೇಕಾದ್ರೇ ಸ್ವಲ್ಪ ಮುಂದ್ಗಡೆದು ಎಲೆಗಳು ಮಾತ್ರ ತೆಗ್ದು ಪಲ್ಯಕ್ಕೆ ಹಾಕ್ಬಿಟ್ಟು ಕಡ್ಡಿ ಇರೋದನ್ನ ಹಾಗೆ ಎತ್ತಿಡ್ತೀನಿ. ಈ ರೀತಿ ನೀವು ಟ್ರೈ ಮಾಡಿ. ಮತ್ತು ಆ ಬೇರುಗಳೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಮಧ್ಯ ಒಂದೊಂದು ಕೊಳ್ತೋಗಿರೋದು ಸೊಪ್ಪು ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಹಾಗೆ ಇಟ್ಟರೆ ಬೇಗ ಕೊಳ್ತೋಗ್ಬಿಡುತ್ತೆ. ಮತ್ತು ಗರಿಕೆಗಳೆಲ್ಲ ಇರುತ್ತೆ ಮಧ್ಯ, ಹಾಗಾಗಿ
ಮತ್ತು ಈ ಬಾಕ್ಸ್ ಕೆಳಗಡೆ ಒಂದು ಟಿಶ್ಯೂ ಇಟ್ಬಿಟ್ಟು ಅದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ಟಿಶ್ಯೂ ಇಟ್ಕೊಂಡ್ರೆ ಚೆನ್ನಾಗಿ ಸೊಪ್ಪು ಬೇಗ ಕೊಳೆಯೋದಿಲ್ಲ. ನಮ್ಮನೇಲಿ ಇವತ್ತು ಟಿಶ್ಯೂ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಹಾಗೆ ಇಡ್ತಾಯಿದ್ದೀನಿ ನಾನು. ಈ ರೀತಿ ಎಲ್ಲ ಜೋಡಿಸಿಟ್ಕೊತೀನಿ. ಪಾಲಕ್ ಸೊಪ್ಪು ಅಂತೂ ಬೇಗ ಕೊಳ್ತೋಗ್ಬಿಡುತ್ತೆ, ಬೇಗ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ಟಿಶ್ಯೂ ಇಟ್ಕೊಂಡ್ರೆ ಸ್ವಲ್ಪ ಒಂದು 4-5 ದಿನ ಇಟ್ಕೋಬೋದು. ಈ ರೀತಿ ಇದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಹೀಗೆಲ್ಲ ಎತ್ತಿಟ್ಕೊಂಡಾದಮೇಲೆ ಈ ಶೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ನೈಟೇ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಕೆಲವೊಂದು ಸಲ ಲೇಝಿ ಅನ್ನಿಸ್ದಾಗ ಮಾತ್ರ ಹಾಗೆ ಇಟ್ಬಿಟ್ಟು ಮನ್ಕೊಬಿಡ್ತೀನಿ. ಆಲ್ಮೋಸ್ಟ್ ನೈಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮನ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದಾಗ ಖುಷಿ ಅನಿಸುತ್ತಲ್ವ ನಮಗೇನೆ. ಇವತ್ತಿನ ಲಾಗ್ ಇಷ್ಟ ಆಯಿತಾ? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈ ರೀತಿ ಇವತ್ತಿನದು ಲಾಗ್ ಮುಗೀತು. ಥ್ಯಾಂಕ್ ಯು.